ಬೀದರ್ ಜಿಲ್ಲೆಯ ಸಾತೋಳಿ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಒಂದು ಕೊಲೆಯ ವಿಷಯದಲ್ಲಿ ನಾವು ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶವನ್ನು ಬಂದಿರುವುದನ್ನು ಗಮನಿಸಿದ್ದೇವೆ. ವಿಶೇಷವಾಗಿ ಬಸವರಾಜ್ ಅವರ ಕೊಲೆಯ ವಿಷಯದಲ್ಲಿ ನಾವು ನೋಡುವಾಗ ಅದು ಆಸ್ತಿಗಾಗಿ ನಡೆದಿರ್ತಕ್ಕಂಥ ಕೊಲೆ ಎಂಬುದಾಗಿ ಈಗಾಗಲೇ ರುಜುವಾತಾಗಿ ಆ ಕೊಲೆ ಮಾಡಿರ್ತಕ್ಕಂಥ ಕುಟುಂಬದವರು ಅವರ ಹೆಂಡತಿ ಮತ್ತು ಮಕ್ಕಳು ಒಪ್ಕೊಂಡಿದ್ದಾರೆ ಇದು ಆಸ್ತಿಯ ಕೊಲೆ ಎಂಬುದಾಗಿ. ಆದರೆ ಕೆಲವು ಮಾಧ್ಯಮಗಳು ಅಂದರೆ ಈ ದೃಶ್ಯ ಮಾಧ್ಯಮದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಅನೇಕ ಒಳ್ಳೆಯ ಚಾನಲ್ಗಳಿವೆ. ಆದರೆ ಈ ನ್ಯೂಸ್18 ಕನ್ನಡ ಮತ್ತು ವಿಶ್ವವಾಣಿ ಎಂಬತಕ್ಕಂಥ ಕೆಲವು ಕೋಮವಾದಿ ಪತ್ರಿಕೆಗಳು ಏನಿದೆ ಅವರು ಹಿನ್ನೆಲೆ ಬಂದು ಕೇವಲ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದು. ಸೊ ಹಾಗಾಗಿ ಬಿಟ್ಟು ಇದು ಒಂದು ಆ ಬಸವರಾಜ್ ಅವರು ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗು ಎಂಬೊಂದು ವಿಷಯ ಹೇಳಿದಾಗ ಅದಕ್ಕೆ ವಿರೋಧ ಮಾಡಿದ್ರು, ಅದರಿಂದ ಇದು ಕೊಲೆ ಆಯಿತು ಎಂಬುದಾಗಿ ಹೇಳಿದ್ದಾರೆ. ಒಬ್ಬ ಮೂಕ ವ್ಯಕ್ತಿಗೆ ದೇವರಂತ ಏನು ಗೊತ್ತಿರೋ ಮಾತಾಡೋಕ್ಕೆ ಬರೋದಿಲ್ಲ, ಅಂಥ ವ್ಯಕ್ತಿಯನ್ನು ಹೋಗಿ ಮತಾಂತರ ಮಾಡ್ತಾರೆ ಅಂತಂದರೆ ಇದು ದೇವ ಸೇವಕರ ಮೇಲೆ, ಪಾಸ್ಟರ್ಗಳ ಮೇಲೆ ಎಷ್ಟು ಕೆಟ್ಟ ಒಂದು ಪರಿಣಾಮವನ್ನು ಬೀರ್ತದೆ, ಕ್ರೈಸ್ತರ ಮೇಲೆ ಎಷ್ಟೊಂದು ಕೆಟ್ಟ ಪ್ರಭಾವವನ್ನು ಬೀರ್ತದೆ ಅದನ್ನು ಗಮನಿಸಬೇಕು. ಮತ್ತು ವಿಶೇಷವಾಗಿ ಪರಿಶೀಲನೆ ಮಾಡದೆ ಆ ವಿಷಯದ ಬಗ್ಗೆ ನಾವು ಕುಳಿತುಕೊಂಡು ವಿಚಾರ ಮಾಡಿ ಅಸತ್ಯತೆಗಳನ್ನು ತಿಳಿದುಕೊಂಡು ನಾವು ಪ್ರಸಾರ ಮಾಡಿದಾಗ ಸತ್ಯತೆಯನ್ನು ಜನರಿಗೆ ಹೇಳೋಕ್ಕಾಗುತ್ತೆ. ಹಾಗಿರೋದ್ರಿಂದ ಈ ಮಾಧ್ಯಮಗಳ ಮೇಲೆ, ಕೆಲವು ಮಾಧ್ಯಮಗಳ ಮೇಲೆ ಏನಂದರೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತು ವಿಶೇಷವಾಗಿ ಇನ್ನು ಮುಂದೆ ಅವರು ಈ ರೀತಿ ಯಾವುದೇ ಒಂದು ಅಪಪ್ರಚಾರವನ್ನು ಮಾಡದೆ ಕೋಮು ದ್ವೇಷದ ಒಂದು ವಿಷಯಗಳನ್ನು ಅವರು ಪ್ರಸ್ತಾವ ಮಾಡ್ತಾ ಇದ್ದಾರೆ. ಅದರಿಂದ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಮಾನ್ಯ ಗೃಹ ಸಚಿವರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಒಂದು ವೇಳೆ 15 ದಿನಗಳ ಒಳಗಾಗಿ ಅವರನ್ನು ಬಂಧಿಸದೇ ಇದ್ದ ಪಕ್ಷದಲ್ಲಿ, ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳದಿದ್ದ ಪಕ್ಷದಲ್ಲಿ, ವರದಿಗಾರರಾಗಿರಲಿ ಸಂಪಾದಕರಾಗಿರಲಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಂಡು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿ ಅಪಪ್ರಚಾರವನ್ನು ಮಾಡದೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕೆಂಬುದಾಗಿ ಹೇಳಿದ್ದೇವೆ. ಒಂದು ವೇಳೆ ಅದು ಆಗದೇ ಇದ್ದಾಗ ನಾವು ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಂಬುದಾಗಿ ನಾವು ತಿಳಿಸಿದ್ದೇವೆ. ನನ್ನ ಹೆಸರು ಭಾಸ್ಕರ್ ಬಾಬು ಪಾತ್ರಪಳ್ಳಿ, ನಾನು ಸಂಸ್ಥಾಪಕರಾಗಿದ್ದೇನೆ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ, ಬೆಂಗಳೂರು. ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ದುಃಖದ ಸಂಗತಿಯನ್ನು ನಾವು ಗಮನಿಸಿದ್ದೇವೆ. ಏನಂದರೆ ಒಬ್ಬ ಬಡಪಾಯಿ ಮನುಷ್ಯ, ಆತನು ಬಸವರಾಜ್ ಶೇರಿಕಾರ್ 52 ವರ್ಷದವನಾಗಿರ್ತಕ್ಕಂಥವ್ರು, ಮಾತು ಬರೋದಿಲ್ಲ ಆತನಿಗೆ ಮತ್ತು ಕಿವಿ ಕೂಡ ಕೇಳಿಸುವುದಿಲ್ಲ. ಅಂಥ ಮನುಷ್ಯನಿಗೆ ನೀನು ಮತಾಂತರ ಆಗದೇ ಇರತಕ್ಕಂಥದಕ್ಕಾಗಿ ಕೊಲೆಯಾಗಿದೆ ಎಂಬುದಾಗಿ ಕೆಲವು ಮಾಧ್ಯಮದವರು ಪ್ರಕಟಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಆಘಾತಕಾರಿ ವಿಷಯ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಯಾಕಂದರೆ ಆತನಿಗೆ ಯಾವ ವಿಷಯಗಳಲ್ಲಿ ಮಾತಾಡಲಿಕ್ಕೂ ಬರೋದಿಲ್ಲ, ಮೂಕನಾಗಿರ್ತಾನೆ. ಅಂಥವನ ವಿಷಯದಲ್ಲಿ ಮನೆಯವರು ಸೇರಿ ಮತಾಂತರಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಎಂಬುದಾಗಿ ಅಪಪ್ರಚಾರ ಹೊರಡಿಸಿದ್ದಾರೆ. ಆ ಸತ್ಯತೆಗಳು ಪರಿಶೀಲಿಸಿ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದಾಗ ಅದು ಮತಾಂತರ ಪ್ರಕರಣ ಅಲ್ಲ, ಅದು ಆಸ್ತಿಗಾಗಿ ಕೊಲೆಯಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ರುಜುವಾತಾಗಿದೆ. ಆದರೂ ಕೂಡ ಈ ಕೆಲವು ಮಾಧ್ಯಮಗಳು ಕೋಮು ಗಲಭೆ ಸೃಷ್ಟಿ ಮಾಡುವುದಕ್ಕೋಸ್ಕರನೋ ತನ್ನ ಹೆಸರು ಬೆಳೆಸಿಕೊಳ್ಳೋದಕ್ಕೋಸ್ಕರನೋ ತನ್ನ ಮಾಧ್ಯಮದ ಒಂದು ಹೆಸರು ಬರಬೇಕೆಂಬುದಾಗಿ ಆ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಸತ್ಯತೆಗಳನ್ನು ಕಂಡು ಹಿಡಿದಾಗಲೂ ಕೂಡ ಅವರಿಗೆ ಹಾಗೆ ಬಿಟ್ಟಿದ್ರೆ ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಬಹಳಷ್ಟು ಆತಂಕಕಾರಿ ವಿಷಬೀಜ ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲರೂ ಅದಕ್ಕೆ ತನಿಖೆ ಮಾಡಿ ಅವರಿಗೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೆ ಇರುವಾಗ ಅಶಾಂತಿ ಉಂಟಾಗ್ತದೆ. ಅದಕ್ಕಾಗಿ ಕ್ರೈಸ್ತರಾಗಿರ್ತಕ್ಕಂಥವ್ರು ಬಹಳಷ್ಟು ಶಾಂತಿ ಪ್ರಿಯರು, ಬಹಳಷ್ಟು ಒಳ್ಳೆಯ ಇರತಕ್ಕಂಥವ್ರು. ಅದಕ್ಕಾಗಿ ವಿಶೇಷವಾಗಿ ಮುಂದಿನ ನಿರ್ಮಾಣಗಳು ಅವರಿಗೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷಿಸಬೇಕಾಗಿ ಈ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ಮೂಲಕ ಅವರಿಗೆ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಬೀದರ್ ಜಿಲ್ಲೆಯ ಸಾತೋಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕೊಲೆ ವಿಷಯದಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳು ತಪ್ಪಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ ಸಮಾಜದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡಿದ್ದಾರೆ. ಬಸವರಾಜ್ ಅವರ ಕೊಲೆ ವಿಷಯದಲ್ಲಿ ಅದು ಆಸ್ತಿಗಾಗಿ ನಡೆದಿರ್ತಕ್ಕಂಥ ಕೊಲೆ ಎಂಬುದಾಗಿ ಪೊಲೀಸ್ ಇಲಾಖೆಯ ವಿಚಾರಣೆಯಿಂದ ಗೊತ್ತಾಗಿದೆ. ಆದರೆ ಕೆಲವು ಮಾಧ್ಯಮಗಳು ಮತಾಂತರ ವಿಷಯದಲ್ಲಿ ಆಗಿರ್ತಕ್ಕಂಥ ಕೊಲೆ ಎಂಬುದಾಗಿ ಪ್ರಸಾರ ಮಾಡಿದ್ದಾರೆ. ಇದರಿಂದ ನಿಜವಾಗಿ ನಾವು ಶೌಚನೀಯವಾಗಿ ಬಾಳ್ತಕ್ಕಂಥ ಸಮಾಜದಲ್ಲಿ ಕ್ರೈಸ್ತರು, ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಒಟ್ಟಾಗಿರುವಾಗ ಇಂತಹ ಭಾಷೆ ಅನ್ನೋದು, ಯಾಕಂತಂದರೆ ಇವತ್ತು ಮಾಧ್ಯಮ ಇಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು 4ನೇ ಸ್ತಂಭ ಎಂಬುದಾಗಿ ನಾವು ನೋಡ್ತೇವೆ.
ಒಂದು ವೇಳೆ ನ್ಯಾಯಾಲಯದಲ್ಲಿ ಸಹ ನಮಗೆ ನ್ಯಾಯ ಸಿಗದೇ ಇರಬಹುದು, ಆದರೆ ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನಮಗೆ ನ್ಯಾಯ ಸಿಗದೆ ನಂಬಿಕೆ ನಮ್ಮ ಭಾರತ ದೇಶದಲ್ಲಿದೆ. ಅಂತಹ ಒಳ್ಳೆ ಸಂಪಾದಕರು, ವರದಿಗಾರರಾಗಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಈ ನ್ಯೂಸ್ 18 ಅಂತಕ್ಕಂಥ ಒಂದು ಮಾಧ್ಯಮ ಹಾಗೂ ವಿಶ್ವವಾಣಿ ಅಂತಕ್ಕಂಥ ಒಂದು ಮಾಧ್ಯಮ, ಇನ್ನೂ ಕೆಲವು ಮಾಧ್ಯಮಗಳು ಸೇರಿ ನಡೆದಿರ್ತಕ್ಕಂಥ ಕೊಲೆ ಇದು ಕ್ರೈಸ್ತ ಒತ್ತಾಯದ ಮತಾಂತರದ ಮುಖಾಂತರವಾಗಿರ್ತಕ್ಕಂಥ ಕೊಲೆ ಎಂಬುದಾಗಿ ತಪ್ಪು ಸಂದೇಶವನ್ನು ಸಾರಿದ್ದಾರೆ. ಹಾಗಾಗಿ ಅದನ್ನು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಅದನ್ನು ಖಂಡಿಸ್ತೇವೆ. ಇದಕ್ಕಾಗಿ ನಾವು ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳಿಗೂ, ಮಾನ್ಯ ಜಿಲ್ಲಾಧಿಕಾರಿಗಳು ಬೀಗ ಹಾಗೂ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಬೀಗ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. 15 ದಿನ ಸಮಯವನ್ನು ಕೊಟ್ಟಿದ್ದೇವೆ. ಒಂದು ವೇಳೆ ಆ ಸಮಯದಲ್ಲಿ ಅವರನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕ ಪಕ್ಷದಲ್ಲಿ ನಾವು ನಮ್ಮ ವೇದಿಕೆ ವತಿಯಿಂದ ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೆಂಬುದಾಗಿ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ನ್ಯಾಯವನ್ನು ಪ್ರಸಾರ ಮಾಡಿರ್ತಕ್ಕಂಥ ವಾರ್ತಾ ಭಾರತಿ ಮತ್ತು ಕೆಲವು ಪತ್ರಿಕೆಗಳು ಏನು ಮಾಡಿದ್ದಾರೆ, ಈ ದಿನ ಅಂತಕ್ಕಂಥ ಪತ್ರಿಕೆ ಕೀರ್ತಿಗಳು ತುಂಬ ಒಳ್ಳೆಯ ಒಂದು ಪತ್ರಿಕೋದ್ಯಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಪತ್ರಿಕೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಮತ್ತು ಸತ್ಯವನ್ನು ಹಿಡಿಯಿರಿ, ಸತ್ಯವನ್ನು ಕಾಪಾಡಿರಿ. ಸತ್ಯದಲ್ಲೇ ನಿಮ್ಮ ಮಾಧ್ಯಮ ನಡೆದಾಗ ಸಮಾಜ, ದೇಶ, ರಾಜ್ಯ ಒಂದು ಒಳ್ಳೆಯ ಸುಭದ್ರವಾದಂಥ ರೀತಿ ಬೆಳಗಾಗ್ತದೆ ಅಂತ ಹೇಳ್ತೇನೆ. ಹಾಗಾಗಿ ನಾನು ತಮ್ಮಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳು ಇದರಿಂದ ನಾನು ಕೇಳ್ಕೊಳ್ಳೋದಂದರೆ, ಯಾವ್ಯಾರು ಕೋಮು ದ್ವೇಷವನ್ನು ಸಾರ್ತಕ್ಕಂಥ ಮಾಧ್ಯಮಗಳಿಗೆ ದಯಮಾಡಿ ಅದನ್ನು ಬಿಟ್ಟು ಸಮಾಜವನ್ನು ಕಟ್ಟುವಂಥ ವಿಷಯದಲ್ಲಿ ಬನ್ನಿ. ಮತ್ತು ಇಲ್ಲಿ ನಡೆದಿರತಕ್ಕಂಥ ಈ ಕೊಲೆ ವಿಷಯದಲ್ಲಿ ನಿಜವಾಗಿ ಅದನ್ನು ಪರಿಷ್ಕರಣೆ ಮಾಡಿ, ಅದು ವಿಚಾರ ಮಾಡಿ, ಅದನ್ನು ಪರಿಷ್ಕರಿಸಿ ಏನಪ್ಪ ಅಂದರೆ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬೇಕು. ಇದು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಆಗಬೇಕು, ವಿನಃ ಕೆಟ್ಟ ಸಂದೇಶ ಆಗಿ ನಮ್ಮ ಸಮಾಜದಲ್ಲಿ ಗಲಾಟೆಗಳು, ತೊಂದರೆಗಳು ಮತ್ತು ಜಾತಿಯಲ್ಲಿ ಗಲಾಟೆಗಳಾಗೋದನ್ನು ತಪ್ಪಿಸಬೇಕಂತ ಹೇಳಿ ನಾನು ಮಾನ್ಯ ಗೃಹ ಮಂತ್ರಿಗಳಿಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ವರೆಗೂ ನಾವು ಮನವಿ ಮಾಡಿ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ನನಗೆ ತಮ್ಮ ಹೆಸರು ನನ್ನ ಹೆಸರು ಭಾಸ್ಕರ ಬಾಬು ಪಾತ್ರದಲ್ಲಿ, ನಾನು ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ. आज के दिन बहुत एक दुखकरवाದಂಥ विषय हमारे कान में सुनना पड़ा है। कई चैनल्स ने झूठा मत प्रचार बोल के अथवा मतांतर बोल के प्रसार किया है। इसके वजह से क्राइस्ट लोगों को बहुत ही दुखकर की बात है। वहाँ जाके देखे तो पूरा अपना जायदाद के लिए मर्डर हुआ बोल के हमने सुना है। और उसमें थोड़ी चैनल्स ने बहुत ही गलत स्टेटमेंट दिया, ये मतांतर की वजह से मर्डर हुआ है, ये मतांतर होने की वजह से नहीं होता बोले तो मर्डर किया। उसको बात ही नहीं आता, कान नहीं सुनता, कहाँ से मतांतर हो जाएगा वो, ये बहुत ही गलत बात है। तो उसके भाई के मुंह से ही सुना है। प्रत्येक से KP न्यूज़ को हम धन्यवाद देते हैं, क्योंकि उन्होंने खुद जाके उनके भाई से मिलके, उनके भाई के मुँह ज़बानी उनके सुन के जो भी हकीकत है उन्होंने KP न्यूज़ वाले ने बहुत अच्छा सा प्रसारण किया है। उनको हमारे संगठन की तरफ से हृदयपूर्वक धन्यवाद देते हैं, क्योंकि जो सच्चाई है वही बताना चाहिए। अपने नाम के लिए, अपने शोहरत के लिए, अपने के लिए तुम मत चलाइए। जो भी गलत न्यूज़ किया है उनको हम खंडन करते हैं। आने वाले दिन में ऐसा ही कुछ नहीं होना, बल्कि हम अब ऑलरेडी माननीय DC साहब को और गृह सचिवों को और हमारे वरिष्ठ जिला पुलिस वरिष्ठाधिकारी को भी हम मेमोरेंडम दिया हुआ है, क्योंकि ऐसे लोगों से ही समाज में बहुत ही गलत मैसेज देके लोगों का मन दहलाने वाले काम हो रहा है। इसलिए शांति है यहाँ पे, सभी लोग भाई भाई के जैसे मिलजुल के जो भी त्यौहार हो, जो भी काम हो, जो भी हो, अपने अपने मज़हब से सब भी मिल के काम करते हैं। ऐसे थोड़े पेपर्स ने बहुत गलत स्टेटमेंट दिया, ये मतांतर की वजह से मर्डर हुआ है, इसलिए मर्डर हुआ है। इसलिए ये तो गलत, बहुत गलत है। जो भी गलत प्रसारण किया आपके माध्यम से बोलना चाहता हूँ मैं, उनको कठिन से कठिन कानून की तरफ से जो भी क्रम लेते हैं वो लेके उनको शिक्षित करना बोल के हम डिमांड करते हैं। क्योंकि ऐसे वो चैनल का नाम ये अपना क्या बोलते हैं, न्यूज़ 18 कन्नड़ा न्यूज़ नाउ और नवा भारत कुछ तो है, और ऐसे 3-4 चैनल्स हैं जो बहुत ही गलत प्रसारण किया है। जो हकीकत जो है वो प्रसारण करना चाहिए।
ऐसा कौम गलबी सृष्टि करने के लिए उन्होंने बहुत गलत प्रसारण किए, उनको हम खंडन करते हैं। ये हमारा बीदर जिला में जो सातोड़ी गांव में वहाँ पे जाके केपी न्यूज़ वाले ने बहुत कुछ अच्छा किया, और वार्ता भारती और ई दिना, ये 2-3 पेपर्स ने बहुत ही अच्छा प्रसारण किया। जो हकीकत है वो करें, जो गलत है वो नहीं करें। वो बहुत ही वो एक दुश्मनी की वजह से, मतलब दुश्मनी पैदा करने के जैसे ही वो प्रसारण किया अलग चैनल वाले। सो हम खंडन करते हैं। आने वाले दिन में सख्त इसको कार्रवाई करके उनको शिक्षित करना बोल के हमारे संगठन का तरफ से आपको विनती करते हैं। आपका नाम बताइए। मेरा नाम राजेश ज्योति, कर्नाटक क्राइस्तर रक्षण वेदिके जिलाध्यक्ष।